ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ನಾನು ಏನು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ಅಂತ. ಸೊ ನಾನು ಮನೆಯಲ್ಲೇನೆ ಶುದ್ಧವಾದ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಸುಲಭವಾಗಿ ನಂದಿನಿ ಆರೆಂಜ್ ಬಣ್ಣದ ಪ್ಯಾಕೆಟ್ ಹಾಲಲ್ಲಿ ಯಾವ ರೀತಿ ಕೆನೆ ತೆಗೆದು ಬೆಣ್ಣೆ ಮಾಡಿ ಆಮೇಲೆ ತುಪ್ಪ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ನಾನು ಈ ರೀತಿ ಹಾಲನ್ನ ಕಾಯಿಸ್ಕೊಂಡು ತಣ್ಣಗಾಗಿಬಿಡ್ತೀನಿ. ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಡಲ್ಲ. ಈ ರೀತಿ ಕೆನೆನ ತೆಗೆದು ನಾನು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಡ್ತೀನಿ. ನಾನು ತೋರಿಸ್ತಿರೋ ಈ ಕೆನೆ ಬಂದು 1.5 ತಿಂಗಳು ನಾನು ಎತ್ತಿಕ್ಕಿದಂಥ ಕೆನೆ. ಯಾವುದೇ ರೀತಿ ಮೊಸರು ಹಾಕಿ ಕಟ್ಟಿ ನಾನೆಲ್ಲ ರಾತ್ರಿ ಎಲ್ಲ ಇಡಲ್ಲ. ಇದನ್ನ ಎತ್ತಿ ಒಂದು ಸ್ವಲ್ಪ ಹೊರಗಡೆ ಇಡ್ತೀನಿ. ಒಂದು ಸ್ವಲ್ಪ ಅದು ತಣ್ಣಗಾದ್ಮೇಲೆ ಈ ರೀತಿ ಎಲ್ಲ ತೆಳ್ಳಗಾಗುತ್ತೆ. ಇದೇನಪ್ಪ ಐಸ್ ಕ್ರೀಮ್ ಆದಂಗೆ ಆಗೋಯ್ತು ಅಂತ ಅಂದ್ಕೊಂಬಿಡಿ. ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿ ನಾನು ಫ್ರೀಝರಲ್ಲಿ 1 ಅವರ್ ಇಟ್ಬಿಡ್ತೀನಿ. ಇಲ್ಲಾಂದರೆ ಅರ್ಧ ಗಂಟೆ ಇಟ್ಟರು ಓಕೆ, ಏನೂ ತೊಂದರೆ ಇಲ್ಲ. ಇದಾದಮೇಲೆ ನೋಡಿರಿ, ಇಷ್ಟು ಸ್ವಲ್ಪ ಗಟ್ಟಿ ಆಯ್ತೈತಲ್ವ, ಈ ರೀತಿ ಗಟ್ಟಿಯಾಗಿದೆ. ಮತ್ತೆ ಒಂದು ಸತಿ ಚೆನ್ನಾಗಿ ಮಿಶ್ರಣ ಮಾಡಿ ಅದಾದಮೇಲೆ ಮುಖ್ಯವಾಗಿ ಬೆಣ್ಣೆ ಮಾಡೋಕ್ಕೆ ನಾವು ಏನೇನು ಎತ್ತಿಕೊಬೇಕು ಅಂತಂದರೆ ಫುಲ್ಲು ಕೋಲ್ಡ್ ವಾಟರು 1-1.5 ಚೊಂಬು, ದೊಡ್ಡ ಚೊಂಬಲ್ಲಿ 1.5 ಚೊಂಬಷ್ಟು ಕೋಲ್ಡ್ ವಾಟರು ಮತ್ತು ಐಸ್ ಗೆಡ್ಡೆಗಳನ್ನ ಮಾಡ್ಕೊಳ್ಳಿ. ಅದು ಮಾತ್ರ ಮಿಸ್ಸೇ ಮಾಡೋಂಗಿಲ್ಲ. ಬೆಣ್ಣೆ ಗಟ್ಟಿಗೆ ಬರಬೇಕು, ಚೆನ್ನಾಗಿ ಬರಬೇಕು ಅಂದರೆ ಐಸ್ ವಾಟರ್ ಮೋಸ್ಟ್ ಇಂಪಾರ್ಟೆಂಟು ಬೆಣ್ಣೆ ಮಾಡೋಕ್ಕೆ. ಮತ್ತು ಒಂದು ಅರ್ಧ ಚೊಂಬು ಕೋಲ್ಡ್ ವಾಟರ್ ಜೊತೆ ಒಂದು 5-6 ಐಸ್ ಗೆಡ್ಡೆಗಳನ್ನ ಹಾಕಿ ಇಟ್ಟಿದ್ದೀನಿ. ನೀಟಾಗಿ ಜಾರ್ನ ತೊಳ್ಕೊಳ್ಳಿ, ಯಾವುದೇ ರೀತಿ ಖಾರದ ಅಂಶ ಇರಬಾರ್ದು. ನೋಡಿ ಫ್ರೆಂಡ್ಸ್, ನಾನು ಹಾಕ್ತಿರೋದು ಬರೇ 2 ಸೌಟ್ ಅಷ್ಟು ಹಾಕ್ತಾಯಿದ್ದೀನಿ. ಇಷ್ಟೆಷ್ಟು ಹಾಕ್ತಾಯಿದ್ದೀರಾ ಅಂತ ಅನ್ಕೊಂಬೇಡ್ರಿ. ಅದನ್ನ ರುಬ್ತಾ ಕ್ರೀಮ್ ಥರ ಉಕ್ಕುತ್ತದು. ಸೊ ಹಂಗಾಗಿ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ. ಮೊದಲನೇ ಟೈಮ್ ಯಾರು ಮಾಡ್ತಿದ್ದೀರಾ ಅವರು ಇನ್ನೂ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಆ ನೀರನ್ನ ಒಂದೇ ಸತಿ ಉಯ್ದುಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ನೀರನ್ನ ಆದಷ್ಟು ಕಡಿಮೆ ಹಾಕಬೇಕು, ಎಷ್ಟಾಗುತ್ತೋ ಅಷ್ಟು ಕಡಿಮೆ ಹಾಕಬೇಕು. ಅದಕ್ಕೆ ನಾನು ಇವಾಗ ಒಂದು 3 ಐಸ್ ಗೆಡ್ಡೆನ ಅದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ. ಇವಾಗ ಯಾವ ರೀತಿ ರುಬ್ಬೋದು ಒಂದ್ಸತಿ ನೋಡ್ಕೊಳ್ಳಿ. ನಾವೇನಾದರೂ ಕಾರೆಲ್ಲ ರುಬ್ತೀವಲ್ಲ ಆ ರೀತಿ ಒಂದೇ ಸತಿ ರುಬ್ಬಿಟ್ರೆ ಅದು ಎಲ್ಲ ಹಾಳಾಗೋಗುತ್ತೆ. ನೋಡಿ ಒಂದು 10 ಸೆಕೆಂಡ್ ಎಣಿಸ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ನೋಡಿ. 1-10 ಎಣಿಸ್ಕೊಳ್ಳಿ, ಆಫ್ ಮಾಡಿ. 1-10 ಎಣಿಸಿ ಆಫ್ ಮಾಡಿ. ಈ ರೀತಿ ಅದು ಫುಲ್ಲು ಕ್ರೀಮ್ ಥರ ಆಗುತ್ತೆ. ಅಯ್ಯೋ ಹಾಳಾಗೋಯ್ತು ಅಂತ ನಿಜವಾಗ್ಲೂ ಎದ್ಕೊಂಡ್ಬಿಟ್ರೆ. ನಾನು ಫಸ್ಟ್ ಟೈಮ್ ಮಾಡಿದಾಗ ನಿಜವಾಗ್ಲೂ ನನಗೆ ಭಯ ಆಗೋಯ್ತು. ಹೋಯ್ತು ಫುಲ್ಲು, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ಅಂತ ಅಂದ್ಕೊಂಡೆ. ಇಲ್ಲ, ಅದು ಆಗೋದೇ ಅದೇ ಥರನೇ ಕ್ರೀಮ್ ಥರ ಆಗಿ ಅದು ಯಾವ ಥರ ಆಗುತ್ತೆ ಅಂತ ನೀವು ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ಈ ರೀತಿ ಅದನ್ನ ಮಾಡ್ಕೊತಾನೆ ಇರಿ. ಅದಕ್ಕೋಸ್ಕರ ಮಾಡಿದಾಗ ನನಗೆ ಯಾವ ರೀತಿಯಪ್ಪ ಅಂತ ನಿಜವಾಗ್ಲೂ ಬರುತ್ತಾ, ಅದು ಬೆಣ್ಣೆ ಬರುತ್ತಾ, ಈ ಪ್ಯಾಕೆಟ್ ಹಾಲಿಂದ ಕೆನೆ ತೆಗೆದು ಈ ರೀತಿ ನಿಜವಾಗ್ಲೂ ಬೆಣ್ಣೆ ಬಂದು ತುಪ್ಪ ಮಾಡ್ತೀನಿ ಅನ್ನೋ ಥರ ಆಗಿತ್ತು. ಸೀರಿಯಸ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಯಾವುದೇ ರೀತಿ ನಾವು ಅಂಗಡೀಲಿ ತೊಗೊತೀವಲ್ಲ ಆ ಬೆಣ್ಣೆಗೂ ಇದಕ್ಕೂ ಏನು ವ್ಯತ್ಯಾಸ ಇರಲ್ಲ. ಅದಕ್ಕಿಂತ ಸೂಪರಾಗಿರುತ್ತೆ. ಎಂಥ ಗಮಲ ಇರುತ್ತೆ ಅಂದರೆ ಘಮ ಅಂತ ಇರುತ್ತೆ. ಬೇಕಾದ್ರೆ ಹಾಗೆ ಅದನ್ನ ನೀವು ಬ್ರೆಡ್ಡಲ್ಲಿ ಹಾಕ್ಬಿಟ್ಟು ಇಲ್ಲಾಂದರೆ ಚಪಾತಿಯಲ್ಲಿ ಹಾಕ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಳ್ಳೆ ಜೀರ್ಣಕ್ರಿಯೆ ಆಗುತ್ತೆ. ಬೆಣ್ಣೆನ ಬೇಕಾದ್ರೆ ಇದನ್ನ ನಾವು ಎತ್ತಿಕೊಬೋದು. 1 ವಾರ ತನಕ ಈ ಬೆಣ್ಣೆನ ಎತ್ತಿಕೊಂಡು ಬೆಣ್ಣೆಯಿಂದ ನಿಮ್ಗೆ ಏನಾದರೂ ಮಾಡೋಕ್ಕೆ ಅಂತಂದರೆ ಅವಾಗ ಬಳಸ್ಕೊಳ್ಳಿ. ಮತ್ತು ಈಗ ತುಪ್ಪ ಮಾಡೋಕ್ಕೆ ಏನು ಅಂತಂದರೆ ಈ ರೀತಿ ಯಾವುದಾದ್ರು ಬಾಯಿ ಅಗ್ಲದ ಪಾತ್ರೆ ಇರಬೇಕು. ಅದಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಒಂದು ಸತಿ ಕಾಯಿಸಿ ಉಯ್ದುಬಿಡಿ. ಖಾರದ ಅಂಶ ಇದ್ರೂ ಹೋಗ್ಬಿಡುತ್ತೆ. ಇನ್ನೊಂದು ಒಳ್ಳೆ ನೀರಲ್ಲಿ ಈ ರೀತಿ ಬೆಣ್ಣೆನ ನಾನು ತೊಳ್ಕೊಂಡೆ. ಒಟ್ಟು 2 ಸತಿ ತೊಳ್ಕೊತೀನಿ, ಏನೂ ತೊಂದರೆ ಆಗಲ್ಲ. ಬೆಣ್ಣೆ ಗಟ್ಟಿ ಇತ್ತು ಅಂದರೆ 2 ಸತಿ ತೊಳೆದ್ರೆ ಏನೂ ತೊಂದರೆ ಆಗಲ್ಲ. ಇದಾದಮೇಲೆ ನಾನು ಡೈರೆಕ್ಟಾಗಿ ಈಗ ಬಿಸಿ ಪಾತ್ರೆಗೆ ಹಾಕಿದ್ದೀನಿ. ತುಪ್ಪನ ಕಾಯಿಸ್ಬೇಕಾದ್ರೆ ಉರಿ ಸಣ್ಣನೇ ಇರಬೇಕು. ತುಪ್ಪ ಆಗೋ ತನಕನೂ ಒಂದೇ ಉರಿಲಿ ಇಟ್ಟು ನೀವು ತುಪ್ಪ ಮಾಡಬೇಕಾಗುತ್ತೆ. ಆದರೆ ಕೈನ ಬಿಡಿಸ್ತಾನೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ನಾನು ತುಪ್ಪ ಕಾಯಿಸುವಾಗ ಏನೇನು ಹಾಕ್ತೀನಿ ಅಂತಂದರೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು, 3 ಲವಂಗ, 1 ಏಲಕ್ಕಿ ಮತ್ತು ವಿಳೆದೆಲೆ 2. ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ, ಪುದೀನ ಹಾಕ್ತಾರೆ, ಖಾರದ ಪುಡಿ ಹಾಕ್ತಾರೆ. ಅದು ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ. ಸೊ ನಾನು ಯಾವಾಗಲೂ ತುಪ್ಪ ಕಾಯಿಸ್ಬೇಕಾದ್ರೆ ಹಾಕೋ ಐಟಮ್ ಇಷ್ಟೇನೆ. ಸೊ ಫ್ರೆಂಡ್ಸ್, ಇದನ್ನ ಮಕ್ಕಳಿಗೆ ನೀವು ಬಳಸೋದ್ರಿಂದ ಆರೋಗ್ಯವಾಗಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೊಂದ್ಕೊಳ್ಳುತ್ತೆ ಮೈಗಿದು. ಪ್ರತಿನಿತ್ಯ ಮಕ್ಕಳಿಗೆ ತುಪ್ಪ ಬಳಸೋದ್ರಿಂದ ಒಳ್ಳೆ ಕೊಬ್ಬಿನಂಶ ದೇಹಕ್ಕೆ ಸೇರುತ್ತೆ ಮಕ್ಕಳಿಗೆ. ಸೊ ಆರೋಗ್ಯವಾಗಿ ನೋಡೋದಾದರೆ ಈ ರೀತಿ ಮನೇಲೇ ಮಾಡಿಕೊಂಡು ಮಕ್ಕಳಿಗೆ ತುಪ್ಪನ ಬಳಸೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಕಫ ಆಗಲ್ಲ. ಯಾಕೆಂದರೆ ನನ್ನ ಪಾಪುಗೆ ನಾನು ಇದನ್ನೇ ಬಳಸೋದು. ಹೇಗಿದ್ರೂ ಹಾಲು ತಂದೇ ತರ್ತೀವಿ. ಹಾಲು ತಂದ ಮೇಲೆ ಕಾಯಿಸ್ತೀವಿ, ಕೆನೆ ಕಟ್ಟುತ್ತೆ. ಅದನ್ನ ಒಂದು ಕಡೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ 1.5 ತಿಂಗಳಿಗೆಲ್ಲ ಇಷ್ಟರ ಮಟ್ಟಿಗೆ ನಾವು ತುಪ್ಪನ ಮನೇಲೆ ಕಾಯಿಸ್ಕೊಬೋದು. ಅಂದರೆ ಯಾಕೆ ವ್ಯರ್ಥ ಮಾಡಬೇಕಲ್ವಾ? ಒಂದು ಸತಿ ಟ್ರೈ ಮಾಡಿ ನೋಡಿ. ಇವು ವಿಡಿಯೋ ನೋಡಿದ್ದೀರಲ್ಲ, ಸೊ ಒಂದೇ ಒಂದು ಸತಿ ಯಾವ ರೀತಿ ಆಗುತ್ತೆ ಅಂತ ತುಪ್ಪ ನೋಡಿ. ಹೆಂಗಾಗುತ್ತೆ ಅಂದರೆ ಮರಳಾಗಿ ಘಮ್ಮಂತ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ಒಂದು 70 ಭಾಗದಷ್ಟು ತುಪ್ಪ ಕಾಣಿಸ್ತಿದೆ. ಈ ಟೈಮಲ್ಲಿ ವಿಳೆದೆಲೆ ಅದೆಲ್ಲ ಹಾಕ್ತೀನಿ ನಾನು. ಚೆನ್ನಾಗಿ ಮಿಶ್ರಣ ಮಾಡಿ ಹಾಗೆ ತುಪ್ಪನ ಕಾಯಿಸ್ತಾ ಹೋಗಬೇಕು ಸಣ್ಣ ಉರಿ
ಡಿಲೇ ಜಾಸ್ತಿ ಮಾಡಬೇಡಿ, ಹೇಳ್ತಾ ಇದ್ದೀನಿ, ಸೀದೋಗ್ಬಿಡುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ತಿರುಗಿಸ್ತಾನೇ ಇದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನೊರೆ ಥರ ಬಂದ್ಬಿಡುತ್ತೆ. ಅವಾಗ ನೀವೇನಾದ್ರು ಒಂದು ಸ್ವಲ್ಪ ಉರಿ ಜಾಸ್ತಿ ಇಟ್ಬಿಟ್ರೆ ನಿಜವಾಗ್ಲೂ ಫುಲ್ಲು ಉಕ್ಕು ಬಂದು ಸುರಿದೋಗುತ್ತೆ. ಕಾಣಿಸ್ತಿದ್ಯಾ ಈ ರೀತಿ ಉಕ್ಕು? ಅದೇನು ಗೊತ್ತಾ, ಅದು ಫುಲ್ಲು ತುಪ್ಪನೇ. ತುಪ್ಪ ಹಾಕ್ತಾ ಈ ರೀತಿ ನೊರೆ ಬಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಉರಿ ಜಾಸ್ತಿ ಇದ್ರೂ ಎಲ್ಲ ಉಕ್ಕು ಬಂದು ಸುರಿದೋಗ್ಬಿಡುತ್ತೆ. ಹಂಗಾಗಿ ಸಣ್ಣ ಉರಿಲೇ ಬೇಯಿಸೋದು ಒಳ್ಳೆಯದು. ಸೊ ಈಗ ಸಂಪೂರ್ಣವಾಗಿ ತುಪ್ಪ ಕಾದಿದೆ. ಅದು ಯಾವ ರೀತಿ ಆಗಿದೆ ಅಂದರೆ, ಈ ರೀತಿ ಯಾವಾಗ ಉಕ್ಕು ಬರೋಕ್ಕೆ ಶುರುವಾಗುತ್ತೆ ಆವಾಗಲೂ ತುಪ್ಪ ನೀಟಾಗಿ ಕಾದಿದೆ ಅಂತ ಅರ್ಥ. ನೋಡಿ, ಇವಾಗ ನೀಟಾಗಿ ನಾನು ಹಾರಕ್ಕೆ ಬಿಟ್ಟಿದ್ದೀನಿ. ನಾನು ಯಾವಾಗ್ಲೂ ಇದರಲ್ಲೇ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಗಾಜು ಬಾಟ್ಲಲ್ಲಿ ಇಟ್ಕೊಬೋದು, ಈ ರೀತಿ ಪ್ಲಾಸ್ಟಿಕ್ ಬಾಟಲಲ್ಲಿ ಇಟ್ಕೊಬೋದು, ತೊಂದರೆ ಏನೂ ಇಲ್ಲ. ಸೊ ನಾನು ಯಾವಾಗ್ಲೂ ಇದರಲ್ಲೇ ಕಾಯಿಸಿಟ್ಕೊತೀನಿ. ತುಪ್ಪ ಕಾಯುವಾಗ ಎಂಥ ಗಮಲ ಬರ್ತಾ ಇರುತ್ತೆ ಅಂದರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ತುಪ್ಪ ಚೆನ್ನಾಗೈತಾ ಇಲ್ವಾ ಅಂತ. ಅಂಗಡಿಲಿ ತರೋವಂಥ ತುಪ್ಪಗಳು ಎಷ್ಟು ಮಟ್ಟಿಗೆ ಬೆಣ್ಣೆಯಿಂದ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಬರ್ತಾ ಒಂದು 2 ವಾರಕ್ಕೆಲ್ಲ ದಾರಡ ಥರ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ನಾನು ಪಾಪುಗೆ ಯಾವಾಗ ಊಟ ತಿನ್ಸೋಕ್ಕೆ ಶುರು ಮಾಡಿದೆ, ತುಪ್ಪನ ಬಳಸೋಕ್ಕೆ ಶುರು ಮಾಡಿದೆ, ಆವಾಗಲೇ ನನಗೆ ಒಂಥರ ಹಿಂಜರಿಕೆ ಆಯಿತು. ಪಾಪು ಕೊಡೋಕ್ಕೆ ಇಷ್ಟ ಆಗಿಲ್ಲ. ಆವಾಗಲಿಂದ ನಾನು ಕೆನೆ ಎತ್ತಿಗೋಕ್ಕೆ ಶುರು ಮಾಡಿ ಈ ರೀತಿ ಮನೇಲೇ ತುಪ್ಪನ ಕಾಯಿಸ್ತೀನಿ ನನ್ನ ಪಾಪುಗೋಸ್ಕರ. ಸೊ ನಿಮ್ಮ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಮತ್ತು ತುಂಬ ರುಚಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಊಟಕ್ಕೆ ಬೆರೆಸಿ ಕೊಟ್ಟರೆ ಒಂದ್ಸತಿ ಟ್ರೈ ಮಾಡಿ. ತುಪ್ಪ ಕಾಯಿಸಾದ್ಮೇಲೆ ಈ ರೀತಿ ಗಷ್ಟ ಸಿಗುತ್ತಲ್ಲ, ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಮಕ್ಳಿಗಾದ್ರೂ ಕೊಡಿ, ನೀವಾದರೂ ತಿನ್ನಿ. ಸೊಂಟಕ್ಕೆ ಒಳ್ಳೆ ಬಲ ಸಿಗುತ್ತೆ. ಮತ್ತು ಎಲೆ ಹಾಕಿ ಕಾಯಿಸಿರ್ತೀವಲ್ಲ, ಅದು ಕೂಡ ಸೂಪರ್ ಟೇಸ್ಟ್ ಇರುತ್ತೆ. ಒಂದ್ಸತಿ ಮಾಡಿ ತಿಂದು ನೋಡಿ. ಈ ರೀತಿ ಸಿಕ್ತು ಫ್ರೆಂಡ್ಸ್. ಒಟ್ಟು ತುಪ್ಪ ನನಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಆ ಬಾಟ್ಲಲ್ಲಿ ಅರ್ಧ ಸಿಕ್ತು. ಓಕೆ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.